ಪೂರ್ವದಲ್ಲಿ ನಾವೇನು ನಿತ್ಯವೂ ಕೂಡ ಯೋಗಾಭ್ಯಾಸವನ್ನು ಮಾಡ್ತಾ ಇದ್ವಿ. ಅದೇ ಹಂತದಲ್ಲಿ ಈಗ ನಾವು ನೌಲಿ ಕ್ರಿಯೆಯನ್ನು ಅಭ್ಯಾಸ ಮಾಡ್ತಕ್ಕಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನೌಲಿ ಕ್ರಿಯೆ ಅಂತಕ್ಕಂಥದ್ದು ನಮ್ಮ ಯೋಗ ಕ್ರಿಯೆಯಲ್ಲಿ ಬಹಳ ಅದ್ಭುತ ಇರತಕ್ಕಂಥ ನಮ್ಮ ಜಠರಾಗ್ನಿಯನ್ನು ಸ್ವಚ್ಛಗೊಳಿಸಿಕೊಳ್ಳುವಂಥ ಕ್ರಿಯೆ ಆಗಿದೆ. ಆದ್ದರಿಂದ ಮೊದಲು ಉಡ್ಡಿಯಾನ ಬಂದ ಮಧ್ಯಮ ನೌಲಿ, ವಾಮ ನೌಲಿಯನ್ನ, ದಕ್ಷಿಣ ನೌಲಿಯನ್ನು ನಾನೀಗ ಮಾಡಿ ತೋರಿಸ್ತಾ ಇದ್ದೇನೆ. ಮೊದಲನೇದಾಗಿ ಉಡ್ಡಿಯಾನ ಬಂಧವನ್ನ ಅಭ್ಯಾಸವನ್ನು ಮಾಡೋಣ. ಮಾಡುವ ಭಾರತದ ಧ್ಯಾನ, ರಾಷ್ಟ್ರದ ಯೋಗಿಗಳಾಗೋಣ. ಮಧ್ಯಮ ನೌಲಿ. ಈಗ ಅದೇ ಮಧ್ಯಮ ನೌಲಿಯಿಂದ ವಾಮ ನೌಲಿ, ದಕ್ಷಿಣ ನೌಲಿಯನ್ನು ಅಪ್ಡೇಟ್ ಮಾಡ್ತಾ ಹೋಗೋಣ. ಭಾರತದ ಏಳ್ಗೆಗೆ ದುಡಿಯೋಣ, ಧರ್ಮದ ಧ್ವಜವನ್ನು ಹಿಡಿಯೋಣ. ಭಾರತದ ಏಳ್ಗೆಗೆ ದುಡಿಯೋಣ, ಭಾರತದ ಏಳ್ಗೆಗೆ ದುಡಿಯೋಣ. ಭಾರತದ ಏಳ್ಗೆಗೆ ದುಡಿಯೋಣ, ಭಾರತದ ಏಳ್ಗೆಗೆ ದುಡಿಯೋಣ. ಭಾರತದ ಏಳ್ಗೆಗೆ ದುಡಿಯೋಣ, ರಾಷ್ಟ್ರದ ಯೋಗಿಗಳಾಗೋಣ. ಆತ್ಮೀಯ, ನಾವೇನೀಗ ನೌಲಿ ಕ್ರಿಯೆಯನ್ನು ನಿಂತು ಅಭ್ಯಾಸ ಮಾಡ್ತಿದ್ವಿ, ಅದು ರೂಢಿಗತವಾಗಿದೆ. ಅದೇ ಸ್ವಲ್ಪ ಸಾಧನೆಯನ್ನು ಮುಂದುವರಿಸಿ ಕುಳಿತು ಮಾಡುವಂಥ ಹಂತವನ್ನು ಅಭ್ಯಾಸ ಮಾಡುವಂಥದ್ದು ಸ್ವಲ್ಪ ಕ್ಲಿಷ್ಟ. ಏಕೆಂದರೆ ಕುಳಿತಾಗ ನಾವು ಸಂಪೂರ್ಣವಾಗಿ ನಮ್ಮ ಒಂದು ಹೊಟ್ಟೆ ಭಾಗವನ್ನು ಮಧ್ಯದಲ್ಲಿ ಒಳಗೆಳ್ಕೊಂಡು ಉಡ್ಡಿಯಾನ ಬಂಧವನ್ನು ಕುಳಿತು ಅಭ್ಯಾಸವನ್ನು ಮಾಡೋದನ್ನ ಸಾಧಕರು ತಮ್ಮ ಸಾಧನೆಯಿಂದ ಇದನ್ನು ದೀರ್ಘವಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಈ ದಿವಸ ಈ ನೌಲಿ ಕ್ರಿಯೆಯನ್ನ ಮತ್ತು ಉಡ್ಡಿಯಾನ ಬಂಧವನ್ನ ನಾನು ಸುದೀರ್ಘವಾಗಿ ಸುಮಾರು 30 ವರ್ಷಗಳಿಂದ ಅಭ್ಯಾಸ ಮಾಡ್ತಾ ಬರುವುದರಿಂದ ಸಲಲಿತವಾಗಿ ಕುಳಿತು ಮಾಡುವಂತಹ ಹಂತವನ್ನು ಕೂಡ ಅಭ್ಯಾಸವನ್ನ ಮಾಡ್ತಾ ಇದ್ದೇನೆ. ಬೆಳಗಿನ ಜಾವ ನಿತ್ಯ ನಿರಂತರವಾಗಿ ಬೆಳಗಿನ 5:30ರಿಂದ 6:00ವರೆಗೆ ತರಗತಿ ಮುಗಿದ ನಂತರ ನನ್ನ ಯೋಗ ತರಗತಿ ನಿತ್ಯವೂ ಕೂಡ ಇರ್ತದೆ. ಅದಾದ್ಮೇಲೆ ಮನೆಯಲ್ಲಿ ನಾನು ಈ ನೌಲಿ ಕ್ರಿಯೆಗಳನ್ನು ನಿರಂತರವಾಗಿ ಅಭ್ಯಾಸ ಮಾಡ್ತಾ ಇದ್ದೇನೆ. ಜಲನೇತಿ, ತೈಲನೇತಿ, ದಂಡದವಧಿ, ವಸ್ತ್ರದವಧಿ, ಜಲಕಪಾಲಭಾತಿ, ಹೀಗೆ ನಮ್ಮ ಕ್ಲೆನ್ಸಿಂಗ್ ಪ್ರೊಸೆಸ್, ಶ್ವಾಸಕೋಶವನ್ನು ಮತ್ತೆ ನಮ್ಮ ಶ್ವಾಸನಳಿಕೆಯನ್ನು ಸ್ವಚ್ಛಗೊಳಿಸಿಕೊಳ್ಳುವುದರ ಜೊತೆಗೆ ನಮ್ಮ ಜಠರಾಗ್ನಿಯನ್ನು ಸ್ವಚ್ಛಗೊಳಿಸಿಕೊಳ್ಳುವಂತಹ ಈ ಒಂದು ಕ್ರಿಯೆಗಳನ್ನು ಅಭ್ಯಾಸ ಮಾಡುವುದರಿಂದ ಯೋಗದ ಮೂಲಕವಾಗಿ ನಮ್ಮ ಇಂಟರ್ನಲ್ ಆರ್ಗನ್ಸ್, ಒಳಾಂಗಗಳನ್ನು ಸ್ವಚ್ಛಗೊಳಿಸಿಕೊಳ್ಳುವಂತಹ ಕ್ರಿಯೆ, ಈ ಯೋಗದ ಕ್ರಿಯೆ ಮೂಲಕವಾಗಿ ನಮ್ಮ ದೇಹ ಸುಸ್ಥಿತಿಯಲ್ಲಿ ಮತ್ತು ಆರೋಗ್ಯದಲ್ಲಿರಲಿಕ್ಕೆ ಸಾಧ್ಯತೆ ಆಗ್ತದೆ. ಗಮನಿಸ್ತಾ ಹೋಗಿ ಕುಳಿತು ಮಾಡುವಂತಹದ್ದು ಮೊದಲನೇದಾಗಿ ಉಡ್ಡಿಯಾನ ಸಂಪೂರ್ಣಲ್ಲಿ ಬಾಯ ಮುಖದಲ್ಲಿ ಬಟ್ಟೆ ಒಳಗೆ ಹೊರ ಹಾಕಿ ಬಟ್ಟೆಯನ್ನು ಸಂಪೂರ್ಣವಾಗಿ ಒಳಗೆ ಇದೇ ರೀತಿಯಲ್ಲಿ ಮಹಾಕುಂಭಕದಲ್ಲಿ ಖಾಲಿ ಹೊಟ್ಟೆಯನ್ನ ಸಂಪೂರ್ಣವಾಗಿ ಒಳಗೆಳ್ಕೊಂಡು ನಿಧಾನಕ್ಕೆ ಹೊರಭಾಗಕ್ಕೆ ಮೂವ್ಮೆಂಟ್ ಮಾಡೋದ್ರಿಂದ ಅಲ್ಲಿ ನೌಲಿ ಕ್ರಿಯೆ ಉತ್ಪತ್ತಿ ಆಗ್ತದೆ. ತಾವು ಗಮನಿಸ್ತಾ ಬನ್ನಿ. ಇಷ್ಟದ ಗುಡ್ಡಗಳೆಲ್ಲವ ಸುಟ್ಟು ಕಷ್ಟದ ಜೋಳಿಗೆ ಹೆಗಲಲ್ಲಿ ಹೊತ್ತು. ಇಷ್ಟದ ಗುಡ್ಡಗಳೆಲ್ಲವ ಸುಟ್ಟು ಕಷ್ಟದ ಜೋಳಿಗೆ ಹೆಗಲಲ್ಲಿ ಹೊತ್ತು. ಬೆವರಿನ ಹೊಳೆಯನೆ ಹರಿಸುತ್ತಲಿಂದು ಭಾರತದ ಏಳ್ಗೆಗೆ ದುಡಿಯೋಣ. ಬೆವರಿನ ಹೊಳೆಯನೆ ಹರಿಸುತ್ತಲಿಂದು ಭಾರತದ ಏಳ್ಗೆಗೆ ದುಡಿಯೋಣ. ಕುಳಿತು ಮಾಡುವಂತಹ ಹಂತದಲ್ಲಿ ಸ್ವಲ್ಪ ನಮ್ಮ ಹೊಟ್ಟೆಯ ಭಾಗವನ್ನು ನಾವು ಸ್ವಲ್ಪ ಪೂರ್ವಭಾವಿಯಾಗಿ ಎಕ್ಸರ್ಸೈಸ್ ಮಾಡಿಸ್ಬೇಕು. ಯಾಕಂದ್ರೆ ನೇರವಾಗಿ ನಾವು ಹೊಟ್ಟೆಯನ್ನು ಒಳಗಡೆ ಅಂತರ್ಮುಖ ಸ್ವಲ್ಪ ಕಷ್ಟ ಸಾಧ್ಯ ಆಗಬಹುದು. ತಾವುಗಳು ನಿತ್ಯ ನಿರಂತರವಾಗಿ ಮೊದಲು 1-2 ರಿಂದ 3 ಎಕ್ಸರ್ಸೈಸ್ಗಳು ಪಡಿಸ್ತಾ ಇದನ್ನ ಅಭ್ಯಾಸವನ್ನ ಮುಂದುವರಿಸ್ತಾ ಹೋಗಬಹುದು.
ಈ ತರ ಅಭ್ಯಾಸ ಮಾಡಿ ಸಂಪೂರ್ಣವಾಗಿ ನೀವು ಉಸಿರನ್ನು ಒಳಗೆ ತೆಗೆದುಕೊಂಡು ಮತ್ತೆ ದೀರ್ಘವಾಗಿ ಉಸಿರನ್ನು ಹೊರ ಹಾಕಿ ತಟಸ್ಥವಾಗಿ ನೀವು ಹೊಟ್ಟೆಯನ್ನು ಹೊರಗೆ ಸ್ವಲ್ಪ ಮೂವ್ ಮಾಡೋದ್ರಿಂದ ಅಲ್ಲಿ ನೌಲಿ ಕ್ರಿಯೆಯನ್ನು ಮಾಡಿ ಅಭ್ಯಾಸವನ್ನು ಮಾಡಿ. ಓಕೆ, ನಮಸ್ತೆ.